ಶಾಲೆಯಲ್ಲಿ ನಡೀತಾ ಇದ್ದ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದ ಮೋದಿಯವರು ನಾಟಕಗಳಲ್ಲಿ ಅಭಿನಯಿಸುವ ಮೂಲಕ ತಮ್ಮ ಕಲಾ ನೈಪುಣ್ಯವನ್ನ ಪ್ರದರ್ಶಿಸಿದ್ರು. ಮೋದಿಯವರ ಈ ಧಾರ್ಮಿಕ ಹಾಗೆ ಆಧ್ಯಾತ್ಮಿಕ ಜೀವನದ ಆದರ್ಶ ಇಡೀ ಮನುಕುಲಕ್ಕೆ ಮಾದರಿ. ಬಾಲ್ಯದಿಂದ ಧ್ಯಾನ, ಯೋಗ ನರೇಂದ್ರ ಮೋದಿ ಅವರ ಆಸಕ್ತಿಯ ವಿಷಯಗಳಾಗಿತ್ತು. ಮೋದಿ ಅವರು ತಮ್ಮ ವ್ಯಕ್ತಿತ್ವ, ವರ್ಚಸ್ಸು, ಯಶಸ್ವಿ ನಾಯಕತ್ವಕ್ಕೆ ನಿದರ್ಶನವಾಗಿ ನಮ್ಮೆದುರಿಗೆ ಕಳಸಪ್ರಾಯರಾಗಿ ನಿಂತಿದ್ದಾರೆ. ಛತ್ತೀಸ್ಗಢ ರಾಜ್ಯಕ್ಕೆ ಪದೇ ಪದೇ ಭೇಟಿ ಕೊಟ್ಟು ಅಲ್ಲಿನ ಹಿಮಚ್ಛಾದಿತ ಗಿರಿ ಶಿಖರಗಳಲ್ಲಿರೋ ದೇಗುಲಗಳಲ್ಲಿನ ವಿವಿಧ ದೇವರ ದರ್ಶನ ಮಾಡಿ ಕೆಲವು ಹೊತ್ತು ಧ್ಯಾನ ಮಾಡೋದನ್ನ ರೂಢಿ ಮಾಡಿಕೊಂಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿ ಅಂದ ತಕ್ಷಣ ರಾಜಕಾರಣಿ ಹೌದು, ಪ್ರಧಾನಿ ಹೌದು, ಹಾಗೆ ಅನೇಕ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ. ಮೋದಿ ಕ್ರೇಜ್ ಅಂತೂ ಸಿಕ್ಕಾಪಟ್ಟೆ ಇದೆ ಅನ್ನೋದಷ್ಟೇ ಸತ್ಯ. ಆದ್ರೆ ಮೋದಿ ರಾಜಕಾರಣಿ ಅನ್ನೋದನ್ನ ಬಿಟ್ಟು ಅವರ ಆಧ್ಯಾತ್ಮದ ವಿಚಾರವಾಗಿ ಒಂದಷ್ಟು ವಿಚಾರಗಳನ್ನ ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಪ್ರಧಾನಿ ಹುದ್ದೆಯನ್ನ ಏರಿದ ದಿನದಿಂದ ಇಲ್ಲಿ ತನಕ ಮೋದಿ ಅವರು ದೇಶವನ್ನ ಮುನ್ನಡೆಸ್ತಾ ಇದ್ದಾರೆ. ಅವರ ತಂತ್ರಗಾರಿಕೆಯ ಹಿಂದಿರೋ ಶಕ್ತಿ ಅಂದ್ರೆ ಅದು ಆಧ್ಯಾತ್ಮ ಅನ್ನೋದು. ತಮ್ಮೊಳಗಿನ ಅಂತಃಶಕ್ತಿಯ ಜಾಗೃತಿಯೊಂದಿಗೆ ಹಗುರ ಹಾಗೆ ದೃಢವಾಗಿ ಹೆಜ್ಜೆ ಇಡೋದಕ್ಕೆ ಟ್ರೈ ಮಾಡುವಂತಹ ಮೋದಿ ಅವರು ಕೆಲವೊಂದ್ಸಲ ತಾವು ಎಣಿಸಿದ್ದ ಫಲ ಸಿಗದಿದ್ದಾಗ್ಲೂ ಕೂಡ ಎದೆಗುಂದದೆ ಎದೆ ಎತ್ತಿ ನಡೆದಿದ್ದೇ ಅವರ ವಿಜಯಗಳಿಗೆ ಸಾಕ್ಷಿ ಅಂತ ಹೇಳ್ಬಹುದು. ಪ್ರಧಾನಿ ನರೇಂದ್ರ ಮೋದಿಯವರು ಈಗ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ವಿಶ್ವ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ ಅಂತಂದ್ರೆ ಅದು ಅವರ ವರ್ಚಸ್ಸು, ಜನಪ್ರಿಯತೆ ಹಾಗೆ ಕಾರ್ಯವೈಖರಿಗಳಿಂದ ಅಂತ ಹೇಳ್ಬೋದು. ಮೋದಿಯವರು ತಮ್ಮ 75ರ ಇಳಿ ವಯಸ್ಸಿನಲ್ಲೂ ಕೂಡ ಯುವಕನೂ ಕೂಡ ನಾಚೋ ರೀತಿಯಲ್ಲಿ ಯಾವಾಗ್ಲೂ ಆಕ್ಟಿವ್ ಆಗಿರ್ತಾರೆ. ಕಾಲಿಗೆ ಚಕ್ರ ಕಟ್ಕೊಂಡವ್ರ ಹಾಗೆ ದೇಶ ವಿದೇಶಗಳನ್ನ ಸುತ್ತುತ್ತಾ ಒಂದೇ ದಿನದಲ್ಲಿ 16 ಚುನಾವಣಾ ಪ್ರಚಾರ ರ್ಯಾಲಿಗಳಲ್ಲಿ, ರೋಡ್ ಶೋಗಳಲ್ಲೂ ಕೂಡ ಭಾಗಿಯಾಗುವುದನ್ನ ನೋಡಿದ್ರೆ ಎಂಥವ್ರಿಗಾದ್ರೂ ಆಶ್ಚರ್ಯ ಆಗುತ್ತಲ್ವಾ. ದಿನದ 18 ಗಂಟೆಗಳ ಕಾಲ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರುವಂತಹ ಮೋದಿಯವರು ವಿದೇಶ ಪ್ರವಾಸ ಕೈಗೊಂಡಾಗ ವಿಮಾನಯಾನದ ವೇಳೆ ಕೂಡ ತಮ್ಮ ಅಧಿಕೃತ ಕರ್ತವ್ಯ ನಿರ್ವಹಣೆಯಿಂದ ವಿಮುಖರಾಗೋದಿಲ್ಲ. ಇದೆಲ್ಲ ಅವರಿಗೆ ಸಿದ್ಧಿಸಿದಷ್ಟು ತಮ್ಮ ಜೀವನದುದ್ದಕ್ಕೂ ನಿರಂತರವಾಗಿ ಪಾಲಿಸಿಕೊಂಡು ಬಂದಿರೋ ಧಾರ್ಮಿಕ ಹಾಗೇನೆ ಆಧ್ಯಾತ್ಮಿಕ ಚಟುವಟಿಕೆಗಳಿಂದ ಅಂತ ಹೇಳ್ಬೋದು. ಮೋದಿಯವರ ಈ ಧಾರ್ಮಿಕ ಹಾಗೆ ಆಧ್ಯಾತ್ಮಿಕ ಜೀವನದ ಆದರ್ಶ ಇಡೀ ಮನುಕುಲಕ್ಕೆ ಮಾದರಿ. ಬಾಲ್ಯದಿಂದ ಧ್ಯಾನ, ಯೋಗ ನರೇಂದ್ರ ಮೋದಿ ಅವರ ಆಸಕ್ತಿಯ ವಿಷಯಗಳಾಗಿದ್ವು. ತಂದೆಯವರಿಂದ ಇವೆಲ್ಲವನ್ನ ಬಳುವಳಿಯಾಗಿ ಪಡೆದುಕೊಂಡು ತಮ್ಮ ದಿನಚರಿಯನ್ನಾಗಿಸಿಕೊಂಡಂತಹ ಮೋದಿ ಅವರಿಗೆ ಧಾರ್ಮಿಕ ನಂಬಿಕೆ, ಆಚರಣೆ, ಆಧ್ಯಾತ್ಮಿಕ ವಿಚಾರಧಾರೆಗಳು ಹೆಚ್ಚು ಆಪ್ತವಾಗಿದ್ವು. ತಂದೆಯವರ ಜೊತೆ ಎಳೆ ವಯಸ್ಸಿನಲ್ಲೇ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಾಲ ಬೋಧೆಯನ್ನ ಕಲಿತ ಮೇಲೆ ನರೇಂದ್ರ ಮೋದಿಯವರು 8 ವರ್ಷದವರಿದ್ದಾಗ RSSನ ಕಿರಿಯ ಸೇವಕರಾಗಿ ಸೇರ್ಪಡೆಯಾದರು. ಆ ನಂತರದ ವರ್ಷಗಳಲ್ಲಿ RSSನ ಒಂದೊಂದೇ ಹೊಣೆಗಾರಿಕೆಯನ್ನ ಸಮರ್ಥವಾಗಿ ನಿಭಾಯಿಸುವ ಮೂಲಕ ರಾಷ್ಟ್ರೀಯ ವಿಚಾರಧಾರೆಯನ್ನ ಮೈಗೂಡಿಸಿಕೊಳ್ಳೋದರ ಜೊತೆಯಲ್ಲಿ ಸಮಾಜ ಸೇವಾ ಕಾರ್ಯಗಳಲ್ಲೂ ಕೂಡ ತಮ್ಮನ್ನ ತೊಡಗಿಸಿಕೊಂಡಿದ್ರು. ಇನ್ನು ಚಿಕ್ಕ ವಯಸ್ಸಲ್ಲೇ ಧಾರ್ಮಿಕ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದ ಮೋದಿಯವರು ಬಾಲ್ಯದಲ್ಲಿ ಹಿಂದೂ ಮುಸ್ಲಿಂ ಹಬ್ಬಗಳನ್ನ ಎರಡೂ ಸಮುದಾಯಗಳ ಜನರ ಜೊತೆಯಾಗಿ ಆಚರಣೆ ಮಾಡ್ತಾ ಇದ್ರು. ಶಾಲೆಯಲ್ಲಿ ನಡೀತಾ ಇದ್ದ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದ ಮೋದಿಯವರು ನಾಟಕಗಳಲ್ಲಿ ಅಭಿನಯಿಸುವ ಮೂಲಕ ತಮ್ಮ ಕಲಾ ನೈಪುಣ್ಯವನ್ನ ಪ್ರದರ್ಶಿಸಿದ್ರು. ಸೇನೆ ಸೇರುವ ಬಗ್ಗೆ ಅತೀವ ಆಸಕ್ತಿ ಇಟ್ಕೊಂಡಿದ್ದಂತ ಅವರಿಗೆ ಬಡತನ ಈ ಕನಸನ್ನ ನನಸಾಗೋದಕ್ಕೆ ಅಡ್ಡಿ ಮಾಡಿತು. ಇನ್ನು ಚಿಕ್ಕ ವಯಸ್ಸಿನಿಂದಲೂ ಇದ್ದಂತಹ ಆಧ್ಯಾತ್ಮದ ಕಡೆಗಿನ ಒಲವು, ತುಡಿತ ಇವರನ್ನ ದೇಶ ಸುತ್ತೋ ಹಾಗೆ ಮಾಡಿತು. ಆ ಆಕರ್ಷಣೆ ಅವರನ್ನ ಹಿಮಾಲಯದ ಗಿರಿಗಳತ್ತ ಸೆಳೆದು ಅಲ್ಲಿನ ಅನೇಕ ಸಾಧು ಸಂತರನ್ನ ಭೇಟಿಯಾಗುವುದಕ್ಕೆ ಅವಕಾಶ ಮಾಡಿಕೊಡ್ತು. ಸ್ವಾಮಿ ದಯಾನಂದ ಇವರ ಆಧ್ಯಾತ್ಮಿಕ ಗುರು. ಯೋಗ, ಪ್ರಾಣಾಯಾಮ, ಧ್ಯಾನ ನರೇಂದ್ರ ಮೋದಿ ಅವರ ದಿನಚರಿಯ ಭಾಗವಾದ ನಂತರವಂತೂ ಅವರ ಇಡೀ ಜೀವನ ಶೈಲಿ ಚೇಂಜ್ ಆಗಿ ಹೋಯಿತು. ಸ್ವಾಮಿ ವಿವೇಕಾನಂದರು ಮೋದಿಯವರಿಗೆ ಬಲು ದೊಡ್ಡ ಪ್ರೇರಣಾ ಶಕ್ತಿಯಾಗಿದ್ರು. ಇದನ್ನ ಸ್ವತಃ ಮೋದಿಯವರು ಇಂದಿಗೂ ಪದೇ ಪದೇ ನೆನಪಿಸ್ಕೊಳ್ತಿರ್ತಾರೆ. RSS ರಾಜಕೀಯದಲ್ಲಿ ಹಂತ ಹಂತವಾಗಿ ಉನ್ನತ ಹುದ್ದೆಗಳಿಗೆ ಏರಿ ಹೊಣೆಗಾರಿಕೆ, ಕಾರ್ಯಬಾಹುಳ್ಯದ ಒತ್ತಡ ಹೆಚ್ಚಿದ್ರೂ ಕೂಡ ಮೋದಿಯವರು ಧ್ಯಾನ, ಯೋಗದಿಂದ ತಮ್ಮ ದಿನಚರಿಯನ್ನ ಚಾಚೂ ತಪ್ಪದೆ ಪಾಲಿಸ್ತಾ ಬಂದಿದ್ದಾರೆ. ದಿನಕ್ಕೆ ಕೇವಲ 3-4 ಗಂಟೆಗಳಷ್ಟೇ ನಿದ್ರೆ ಮಾಡೋದನ್ನ ರೂಢಿಸಿಕೊಂಡಿರುವಂತ ಅವರು ಸೂರ್ಯೋದಯಕ್ಕೂ ಮುಂಚೆ ಅಂದ್ರೆ ಬೆಳಗ್ಗೆ 4 ಗಂಟೆಗೆನೆ ಎದ್ದು ಧ್ಯಾನ, ಯೋಗದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾರೆ. ಸಾತ್ವಿಕ ಆಹಾರ, ಬಿಸಿ ನೀರು ಸೇವನೆ ಇವರ ಆಹಾರ ಪದ್ಧತಿ.
ಈ ಯೋಗ, ಧ್ಯಾನ, ಕಟ್ಟುನಿಟ್ಟಿನ ಆಹಾರ ಪದ್ಧತಿಗಳೇ ಮೋದಿಯವರನ್ನ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವನ್ನಾಗಿ ಮಾಡಿರುವುದು. ಶಿಸ್ತು, ತಾಳ್ಮೆ, ಬದ್ಧತೆಯ ಜೀವನ ಶೈಲಿ, ವರ್ಷದಲ್ಲಿ 120 ದಿನ ಒಂದೇ ಹೊತ್ತು ಊಟ, ತಂದೆ ಜೊತೆ ಚಿಕ್ಕಂದಿನಿಂದಲೇ ಆರಂಭಿಸಿದ ಪ್ರತಿ ವರ್ಷ ನವರಾತ್ರಿಯ ವೇಳೆಯ ಉಪವಾಸ, ಉಪ್ಪು, ಖಾರ, ಸಿಹಿಯ ವರ್ಜನೆ, ಇವೆಲ್ಲವೂ ಮೋದಿಯವರನ್ನ ಅಕ್ಷರಶಃ ಒಬ್ಬ ಆಧ್ಯಾತ್ಮಿಕ ಸಂತನನ್ನಾಗಿ ಮಾಡಿದೆ. ಈ ಆಧ್ಯಾತ್ಮಿಕ ಜೀವನ ವಿಧಾನವೇ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಈಗ ಇಡೀ ವಿಶ್ವವೇ ತಲೆ ಎತ್ತಿ ನೋಡೋ ಹಾಗೆ ರೂಪಿಸಿದೆ ಅಂದ್ರೆ ಅದು ಖಂಡಿತ ಅತಿಶಯೋಕ್ತಿ ಅಲ್ಲ. ಮೋದಿ ಅವರು ತಮ್ಮ ವ್ಯಕ್ತಿತ್ವ, ವರ್ಚಸ್ಸು, ಯಶಸ್ವಿ ನಾಯಕತ್ವಕ್ಕೆ ನಿದರ್ಶನವಾಗಿ ನಮ್ಮೆದುರಿಗೆ ಕಳಸಪ್ರಾಯರಾಗಿ ನಿಂತಿದ್ದಾರೆ. ಅದರ ಮರ್ಮ ಇರೋದು ಭಾರತದ ಸನಾತನ ಸಂಸ್ಕೃತಿಯ ಜೀವಾಳವಾಗಿರೋ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಚಾರಧಾರೆಗಳು ಹಾಗೆ ಅದರ ಸಮರ್ಪಕ ಪಾಲನೆಯಿಂದ. ಇವುಗಳ ಬಗ್ಗೆ ದೃಢವಾದ ನಂಬಿಕೆ, ವಿಶ್ವಾಸ ಹಾಗೆ ಗೌರವ, ಆದರಗಳಿಂದಾಗೇನೆ ಮೋದಿಯವರು ಇವನ್ನ ತಮ್ಮನ್ನ ದಿನಚರಿಯನ್ನಾಗಿ ಮಾಡಿಕೊಂಡು ನಮ್ಮ ಸನಾತನ ಸಂಸ್ಕೃತಿಯ ಸತ್ವ, ಮಹತ್ವವನ್ನ ಮತ್ತೊಮ್ಮೆ ಜಗಜ್ಜಾಹೀರುಗೊಳಿಸಿರೋದು. ಮೋದಿಯವರು 11 ವರ್ಷಗಳಿಂದ ಪ್ರಧಾನಿಯಾಗಿ ದೇಶವನ್ನ ಸಮರ್ಥವಾಗಿ ಮುನ್ನಡೆಸ್ತಾ ಇದ್ದಾರೆ. ಇವರ ನಾಯಕತ್ವದಲ್ಲಿ ಭಾರತ ಸಶಕ್ತ, ಸ್ವಾವಲಂಬಿ ರಾಷ್ಟ್ರವಾಗುವತ್ತ ಸದೃಢ ಹೆಜ್ಜೆಗಳನ್ನ ಇರಿಸಿದೆ. ದಶಕದ ಹಿಂದೆ ಭಾರತದತ್ತ ನಿರ್ಲಕ್ಷ್ಯದ ದೃಷ್ಟಿಯನ್ನ ಹಾಕ್ತಾ ಇದ್ದ ರಾಷ್ಟ್ರಗಳು ಹಾಗೆ ನಾಯಕರು ಕೂಡ ಈಗ ಭಾರತದ ಕಡೆಗೆ ಆಶಾವಾದದ ದೃಷ್ಟಿಯನ್ನ ಹೊರಳಿಸಿದ್ದಾರೆ. ಭಾರತದ ಸನಾತನ ವಿಚಾರಧಾರೆ, ಮನೋಧರ್ಮಗಳು, ಗುಣ ನಡತೆಗಳು ಇಂದು ವಿಶ್ವಮಾನ್ಯವಾಗ್ತಾ ಇದ್ರೆ ಅದರ ಶ್ರೇಯಸ್ಸೆಲ್ಲ ನರೇಂದ್ರ ಮೋದಿಯವರ ದೂರದೃಷ್ಟಿಯಿಂದ ಕೂಡಿದ ಚಿಂತನ ಕ್ರಮ ಹಾಗೆ ಅವುಗಳ ಅನುಷ್ಠಾನದ ಬಗೆಗಿನ ಬದ್ಧತೆಗೆ ಸಲ್ಲತ್ತೆ. ತಮ್ಮ ಧಾರ್ಮಿಕ ನಿಲುವುಗಳಲ್ಲಿ ಯಾವಾಗ್ಲೂ ಕೂಡ ರಾಜಿ ಮಾಡಿಕೊಳ್ಳದ ನರೇಂದ್ರ ಮೋದಿ ತಮ್ಮ ನಾಯಕತ್ವವನ್ನ ರೂಪಿಸಿಕೊಳ್ಳೋದಕ್ಕೆ, ಜನಪ್ರಿಯತೆಯನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಈ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಚಿಂತನೆಗಳನ್ನೇ ಭದ್ರ ಬುನಾದಿಯನ್ನಾಗಿ ಮಾಡಿಕೊಂಡ್ರು. ಇದೇ ಬುನಾದಿಯ ಮೇಲೆ ದೇಶ ಇಂದು ಎಲ್ಲಾ ಕ್ಷೇತ್ರಗಳಲ್ಲೂ ಮುಚ್ಚೂಣಿಯ ಪಥದಲ್ಲಿ ಸಾಗ್ತಾ ಇದ್ದು ಬಾಹ್ಯಾಕಾಶದಲ್ಲೂ ನೆಲೆಯೂರೋದಕ್ಕೆ ಸಕ್ಸಸ್ ಆಗಿರೋದು. ರಾಜಕೀಯದ ಉತ್ತುಂಗಕ್ಕೇರಿದ್ರು ಕೂಡ ಮೋದಿ ಅವರಿಗೆ ಧಾರ್ಮಿಕ ಹಾಗೆ ಆಧ್ಯಾತ್ಮದ ಮೇಲಿನ ನಂಬಿಕೆ, ಗೌರವ ಒಂದು ಇಂಚು ಕಮ್ಮಿ ಆಗಿಲ್ಲ. ಈ ಕಾರಣಕ್ಕಾಗೇನೆ ಯೋಗ ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರೋದು. ದಶಕಗಳಿಂದ ದೇಶದ ಶಾಂತಿ, ಸುವ್ಯವಸ್ಥೆಗೆ ಬಲು ದೊಡ್ಡ ಕಂಟಕವಾಗಿ ಪರಿಣಮಿಸಿದ್ದ ಹಾಗೆ ವಿಶ್ವದಾದ್ಯಂತ ಕೋಟ್ಯಾಂತರ ಹಿಂದೂಗಳ ನಂಬಿಕೆ, ಭಾವನೆಗಳಿಗೆ ಘಾಸಿಯುಂಟು ಮಾಡುತ್ತಾನೆ ಬಂದಿದ್ದ ಅಯೋಧ್ಯ ವಿವಾದಕ್ಕೆ ಶಾಶ್ವತವಾಗಿ ಅಂತ್ಯ ಹಾಡೋದಕ್ಕೆ ಸಾಧ್ಯವಾಗಿದ್ದು. ಹಾಗೆ ಶ್ರೀರಾಮನ ಜನ್ಮಸ್ಥಳದಲ್ಲಿ ಭವ್ಯವೂ ದಿವ್ಯವೂ ಆದ ಶ್ರೀರಾಮ ಮಂದಿರ ತಲೆ ಎತ್ತಿ ಬಾಲರಾಮ ಪ್ರತಿಷ್ಠಾಪನೆಗೊಂಡಿದ್ದು ಪ್ರಧಾನಿ ಮೋದಿಯವರ ಅಚಲವಾದ ಧಾರ್ಮಿಕ ನಂಬಿಕೆ ಹಾಗೆ ಆಧ್ಯಾತ್ಮಿಕ ಶಕ್ತಿಯ ಪ್ರತಿಫಲ ಅಲ್ಲದೆ ಇನ್ನೇನಲ್ವಾ. 2019 ಲೋಕಸಭಾ ಎಲೆಕ್ಷನ್ ಪ್ರಚಾರ ಮುಕ್ತಾಯಗೊಂಡ ಮೇಲೆ ಪ್ರಧಾನಿ ನರೇಂದ್ರ ಮೋದಿಯವರು ರುದ್ರಪ್ರಯಾಗ ಜಿಲ್ಲೆಯ ಕೇದಾರನಾಥಕ್ಕೆ ಹೋಗಿ ಅಲ್ಲಿನ ಗುಹೆಯಲ್ಲಿ 2 ದಿನಗಳ ಕಾಲ ಏಕಾಂಗಿಯಾಗಿ ಧ್ಯಾನ ಮಾಡಿದ್ರು. 2024 ಎಲೆಕ್ಷನ್ ನಂತರ ದಕ್ಷಿಣ ಭಾರತದ ಕನ್ಯಾಕುಮಾರಿಯಲ್ಲಿರೋ ತಮ್ಮ ಆಧ್ಯಾತ್ಮಿಕ ಮಾನಸ ಗುರು ಸ್ವಾಮಿ ವಿವೇಕಾನಂದ ಅವರ ಸ್ಮಾರಕ ಧ್ಯಾನ ಮಂದಿರದಲ್ಲಿ 45 ಗಂಟೆಗಳ ಕಾಲ ಧ್ಯಾನಸ್ಥರಾಗಿದ್ರು. ಧ್ಯಾನ ಪೂರ್ಣಗೊಳಿಸಿದ ಮೇಲೆ ಅವರು ದೇಶವಾಸಿಗಳಿಗೆ ಬರೆದ ಪತ್ರದಲ್ಲಿ ಆಧ್ಯಾತ್ಮಿಕ ಪುನರುಜ್ಜೀವನದ ಪ್ರವರ್ತಕರಾದ ಸ್ವಾಮಿ ವಿವೇಕಾನಂದ ಅವರು ನನಗೆ ಆದರ್ಶ, ನನ್ನ ಶಕ್ತಿಯ ಮೂಲವಾಗಿದ್ದಾರೆ. ಹಲವು ವರ್ಷಗಳ ಹಿಂದೆ ಇಡೀ ದೇಶವನ್ನ ಸುತ್ತಿದ ನಂತರ ಸ್ವಾಮಿ ವಿವೇಕಾನಂದರು ಈ ಸ್ಥಳಕ್ಕೆ ಬಂದು ಧ್ಯಾನ ಮಾಡಿದಾಗ ಅವರಿಗೆ ಭಾರತದ ಪುನರುಜ್ಜೀವನಕ್ಕೆ ಹೊಸ ದಿಕ್ಕು ಸಿಕ್ತು. ಬಹಳ ವರ್ಷಗಳ ಅನಂತರ ಇಂದು ಸ್ವಾಮೀಜಿಯವರ ಕನಸಿನ ಭಾರತ, ಅವರ ಮೌಲ್ಯಗಳು ಹಾಗೆ ಆದರ್ಶಗಳನ್ನ ಅನುಸರಿಸಿ ರೂಪುಗೊಳ್ತಾ ಇರೋದು ನನ್ನ ಸೌಭಾಗ್ಯ. ಭಾರತ ಮಾತೆಯ ಪಾದದ ಬಳಿ ಕೂತಿರೋ ನಾನು ಮತ್ತೊಮ್ಮೆ ನನ್ನ ಸಂಕಲ್ಪವನ್ನ ಪುನರುಚ್ಚರಿಸ್ತಾ ಇದ್ದೀನಿ. ನನ್ನ ಜೀವನದ ಪ್ರತಿ ಕ್ಷಣ, ನನ್ನ ದೇಹದ ಪ್ರತಿಯೊಂದು ಕಣ ಯಾವಾಗ್ಲೂ ರಾಷ್ಟ್ರದ ಸೇವೆಗೆ ಸಮರ್ಪಿತವಾಗಿದೆ ಅಂತ ಹೇಳ್ಕೊಂಡಿದ್ರು. ನರೇಂದ್ರ ಮೋದಿ ಅವರು ಸದಾ ದೇವಭೂಮಿ ಅಂತ ಸಂಬೋಧಿಸ್ತಾನೆ ಬಂದಿರೋ ಛತ್ತೀಸ್ಗಢ ರಾಜ್ಯಕ್ಕೆ ಪದೇ ಪದೇ ಭೇಟಿ ಕೊಟ್ಟು ಅಲ್ಲಿನ ಹಿಮಚ್ಛಾದಿತ ಗಿರಿ ಶಿಖರಗಳಲ್ಲಿರೋ ದೇಗುಲಗಳಲ್ಲಿನ ವಿವಿಧ ದೇವರ ದರ್ಶನ ಮಾಡಿ ಕೆಲವು ಹೊತ್ತು ಧ್ಯಾನ ಮಾಡೋದನ್ನ ರೂಢಿ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಉತ್ತರಾಖಂಡ ಭಾರತದ ಆಧ್ಯಾತ್ಮಿಕ ಜೀವನದ ಹೃದಯ ಬಡಿತ ಹಾಗೆ ವಿಶ್ವದ ಸಂಭಾವ್ಯ ಆಧ್ಯಾತ್ಮಿಕ ರಾಜಧಾನಿ ಅಂತ ಬಣ್ಣಿಸ್ತಾನೆ ಬಂದಿದ್ದಾರೆ. ಇದು ಆಧ್ಯಾತ್ಮ ಹಾಗೂ ಹಿಮಾಲಯದ ಗಿರಿ ಶಿಖರಗಳು ಮತ್ತು ಸಾಧು ಸಂತರೆಡೆಗಿನ ಅವರ ಎಂದಿಗೂ ಬತ್ತದ ತುಡಿತಕ್ಕೆ ನಿದರ್ಶನವಾಗಿ ನಿಲ್ಲುತ್ತೆ. ಧರ್ಮದಲ್ಲಿ ರಾಜಕೀಯವಿರಬಾರ್ದು, ಆದರೆ ರಾಜಕೀಯದಲ್ಲಿ ಧರ್ಮ ಅಗತ್ಯ ಅನ್ನೋದನ್ನ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಜೀವನ ವಿಧಾನ, ಕಾರ್ಯಶೈಲಿ, ನಾಯಕತ್ವದ ಮೂಲಕ ತೋರಿಸ್ಕೊಟ್ಟಿದ್ದಾರೆ.
ರಾಜಕೀಯ ಟೀಕೆ ಟಿಪ್ಪಣಿ ವಿಶ್ಲೇಷಣೆಗಳು ಅದೇನೇ ಇರಬಹುದು, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಚಾರಧಾರೆಗಳೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಈಗ ವಿಶ್ವಮಾನ್ಯ ನಾಯಕರನ್ನಾಗಿ ಉತ್ತುಂಗಕ್ಕೇರಿಸಿದೆ ಅನ್ನೋದ್ರಲ್ಲಿ ಡೌಟೇ ಬೇಡ. ರಾಜತಾಂತ್ರಿಕತೆಗೂ ಕೂಡ ಆಧ್ಯಾತ್ಮದ ಸ್ಪರ್ಶ ಅಂತ ಬಂದಾಗ ನಮ್ಮ ದೇಶ ಮಾತ್ರ ಅಲ್ಲ, ವಿದೇಶಗಳ ಯಾವುದೇ ಭಾಗಕ್ಕೆ ಹೋಗ್ಲಿ ಅಲ್ಲಿನ ಧಾರ್ಮಿಕ ತಾಣಗಳಿಗೆ ಭೇಟಿ ಕೊಡೋದನ್ನ ರೂಢಿ ಮಾಡ್ಕೊಂಡಿದ್ದಾರೆ. ತಾವು ಹೋದ ಕಡೆ ಎಲ್ಲ ಆಧ್ಯಾತ್ಮಿಕ ಹಾಗೆ ವಿಜ್ಞಾನದ ಸಮ್ಮಿಶ್ರಣವಾಗಿರೋ ಪ್ರಾಚೀನ ಭಾರತೀಯ ಸಂಪ್ರದಾಯದ ಆದರ್ಶಗಳನ್ನ ತಮ್ಮ ಭಾಷಣಗಳಲ್ಲಿ ಉಲ್ಲೇಖ ಮಾಡ್ತಾ ಬಂದಿರೋ ನರೇಂದ್ರ ಮೋದಿ ಅವರು ಭಗವದ್ಗೀತೆಯ ವಸುದೈವ ಕುಟುಂಬಕಂ ಸರ್ವೇ ಜನ ಸುಖಿನೋ ಭವಂತು ಹೀಗೆ ಅನೇಕ ಪ್ರಸಿದ್ಧ ಸಾಲುಗಳನ್ನ ಹೇಳೋದನ್ನ ಮರೆಯೋದಿಲ್ಲ. ಸೇವಾ ಪರಮೋ ಧರ್ಮ ಅಂತಂದ್ರೆ ಸಾಮಾಜಿಕ ಸೇವೆಯಲ್ಲಿ ನಿಜವಾದ ಆಧ್ಯಾತ್ಮಿಕತೆ ಅಡಗಿದೆ ಅಂತ ಪ್ರತಿಪಾದಿಸ್ತಾನೆ ಬಂದಿದ್ದಾರೆ. ವಿದೇಶಗಳಿಗೆ ಭೇಟಿ ಕೊಟ್ಟಾಗ ಉಭಯ ದೇಶಗಳ ನಡುವಿನ ಆಧ್ಯಾತ್ಮಿಕ ಹಾಗೆ ಸಾಂಸ್ಕೃತಿಕ ಪರಂಪರೆಯನ್ನ ಉಲ್ಲೇಖಿಸುವ ಮೂಲಕ ಆ ಸಂಬಂಧದ ಕೊಂಡಿಗಳನ್ನ ಬೆಸೆಸಿದ್ದಾರೆ. ಹೀಗೆ ನರೇಂದ್ರ ಮೋದಿಯವರು ಕೇವಲ ಒಬ್ಬ ರಾಜಕಾರಣಿ ಮಾತ್ರ ಆಗಿರದೆ ಆಧ್ಯಾತ್ಮದ ವಿಚಾರದಲ್ಲಿ, ಧಾರ್ಮಿಕ ವಿಚಾರದಲ್ಲಿ ತಮ್ಮ ನಿಲುವನ್ನ, ತಮ್ಮ ಬದ್ಧತೆಯನ್ನ ಪ್ರದರ್ಶನ ಮಾಡ್ತಾನೆ ಬಂದಿದ್ದಾರೆ. ಇದು ಎಷ್ಟೋ ಮಂದಿಗೆ ನಿಜಕ್ಕೂ ಮಾದರಿ ಅನ್ನಿಸ್ಕೊಳ್ಳುತ್ತೆ.